ಕಾರಾಗೃಹ ಎಡಿಜಿಪಿ ದಯಾನಂದ್. ನೀವು ಸುದ್ದಿ ನೋಡ್ಲೇಬೇಕು ನೀವು. ಇದೇನ್ ಜೈಲು ಅಥವಾ ಹೈಫೈ ಫೆಸಿಲಿಟೀಸ್ ಇರೋ ರೆಸಾರ್ಟ್ ಅಥವಾ ಮಾಲ? ಜೈಲಿನ ಸಾಲು ಸಾಲು ಅವಾಂತರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿಚ್ಚಿಡ್ತಾ ಇದೆ. ಇಷ್ಟಾದ್ರೂ ಕೂಡ ಕ್ರಮ ತಗೊಂತಾ ಇಲ್ಲ. ಯಾಕೆ? ಮೊನ್ನೆ ತಾನೇ ಹೋಗಿ ಬಂದ್ರು ಅಂದ್ರು, ದಯಾನಂದ್ ಅವ್ರು ಹೋಗಿ ಬಂದ್ರಂತೆ. ಹಂಗಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋದ್ರ ಸರ್ ನೀವು? ಎಲ್ಲಿಗೆ ಹೋದ್ರಿ ಸರ್? ಏನ್ ನೋಡ್ಕೊಂಡು ಬಂದ್ರಿ ಸರ್ ಪರಪ್ಪನ ಅಗ್ರಹಾರದೊಳಗೆ? ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಬಿಗ್ ಬಾಸ್ ಮನೆ ಒಳಗೆ ಯಾರು ಗೆಸ್ಟ್ಗಳಿಗೆ ಕರ್ಕೊಂಡು ಹೋಗ್ತಾರಲ್ಲ, ಹೊರಗೆ ಏನೇನಿದೆ ಅಂತ ಗೊತ್ತಾಗ್ಬಾರ್ದು ಅಂತ, ಹಂಗೇನಾದ್ರು ನಿಮ್ ಕಣ್ಣಿಗೆ ಬಟ್ಟೆ ಕರ್ಕೊಂಡು ಹೋಗಿದ್ರಾ ದಯಾನಂದ್ ಅವರೇ? ಇದು ನಿಮಗೆ ಪ್ರಶ್ನೆ ಮಾಡುವಂತಹ ಸಮಯ ಇದು. ನಾವು ದರ್ಶನ್ ಅವ್ರಿಗೆ ಹಂಗಿಲ್ಲ, ಇವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಮಾತಲ್ಲ. ದರ್ಶನ್ ಅವ್ರಿಗೂ ಕೊಡಬಾರ್ದು, ಇವ್ರುಗಳಿಗೂ ಸಿಗಬಾರ್ದು ಅಂತ ಇರೋದು. ಜೈಲಾಗಿರಕ್ ಬಿಡಿ. ಯಾಕೆ ಹಣಕ್ಕೋಸ್ಕರ ಬದಲಾಯಿಸ್ತಾ ಇದ್ದೀರಿ? ಕುರುಡು ಕಾಂಚಾಣ ನಿಮ್ಮನ್ನು ಹಿಂಗೆ ಕುಣಿಸ್ತಾ ಇದೆಯಾ? ಸಿಬ್ಬಂದಿಗಳು ನಿಮ್ಗಳಿಗೆ ಯೂನಿಫಾರ್ಮ್ ಇಂದ ಭಯನೇ ಇಲ್ಲ ಬಿಡ್ರಿ ನಿಮಗೆ. ಹಂಗಾದ್ರೆ ಸುಪ್ರೀಂ ಕೋರ್ಟ್ ಅವತ್ತು ಕ್ಲಾಸ್ ತಗೊಳ್ತಲ್ಲ ದರ್ಶನ್ ಅವರ ವಿಚಾರದಲ್ಲಿ. ಡೂ ಯು ಥಿಂಕ್ ಅದು ಬರೀ ದರ್ಶನ್ ಅವ್ರಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ? ದರ್ಶನ್ ಅವ್ರಿಗೆ ಮಾತ್ರ ಕೋರ್ಟ್ ಹೇಳಿದೆ ಅನ್ಕೊಂಡಿದ್ದೀರಾ? ಯೂನಿಫಾರ್ಮ್ ನಾವು ಬಿಚ್ಚಿಟ್ಟು ಮನೆಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದು ದರ್ಶನ್ ಅವ್ರಿಗೆ ಫೆಸಿಲಿಟೀಸ್ ಕೊಟ್ರೆ ಮಾತ್ರ ಅಂತ ಅನ್ಕೊಂಡಿದ್ದೀರಾ? ನೋ, ಸುಪ್ರೀಂ ಕೋರ್ಟ್ ಅವ್ರನ್ನ ಉದಾಹರಣೆಯಾಗಿ ಹೇಳಿದ್ದು. ನೀವೇನ್ರಿ ಪಾಲನೆ ಮಾಡ್ತಾ ಇದ್ದೀರಿ? ಇದು ಜೈಲಿನ ಪರಿಸ್ಥಿತಿ. ನಿಮ್ಗೆ ಏನು ಅನ್ಸುತ್ತೆ ರೀ ಈ ಥರ ನೋಡಿದಾಗ? ನೋಡಿ, ಜೈಲಿನ ಕಾನ್ಸೆಪ್ಟ್ ಇರುವಂಥದ್ದು ಮನಸ್ಸು ಪರಿವರ್ತನೆ ಆಗಲಿ, ಈ ಕಾಯಿಲೆ ಈ ಕೆಟ್ಟ ದಿನಗಳನ್ನು ಕಳ್ಕೊಂಡು ಹೊರಗೆ ಬರಬೇಕಾದ್ರೆ ಒಳ್ಳೆ ವ್ಯಕ್ತಿಯನ್ನಾಗಿ, ಒಂದು ಆದರ್ಶ ವ್ಯಕ್ತಿಗಳಾಗಿ ಹೊರಗೆ ಬರಲಿ, ಹೀಗಿದೆ. ಬಟ್ ನೀವು ರೌಡಿಗಳಿಗೆ ಬರ್ತ್ಡೇ ಪಾರ್ಟಿ ಮಾಡ್ತೀರಾ? ಯಾರಿಗೊತ್ತು? ನೀವುಗಳು ಶಾಮೀಲಾಗಿದ್ರು ಆಗಿರ್ತೀರಾ ಯೂನಿಫಾರ್ಮ್ ಹಾಕ್ಕೊಂಡಿರೋರು. ನಿಮಗೆ ಯೂನಿಫಾರ್ಮ್ಗಿರುವಂತಹ ಬೆಲೆ ಗೊತ್ತಿಲ್ಲ ನಿಮಗೆ. ಆ ಯೂನಿಫಾರ್ಮ್ ಮುಟ್ಟೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ಇದರಲ್ಲಿ ಯಾರಾದರೂ ಪಾಲ್ಗೊಂಡಿದ್ರೆ ಅಂಥವ್ರಿಗೆ ಹೇಳ್ತಾ ಇರೋದು. ಇಂತಹ ಕ್ರೈಮ್ಗಳಲ್ಲಿ ನೀವು ಕ್ರೈಮಲ್ಲಿ ಪಾಲ್ಗೊಂಡಂಗ್ರಿ ಇದೆಲ್ಲ. ನೀವು ಕೂಡ ಅದರಲ್ಲೂ ಒಬ್ಬ ಭಾಗಿದಾರರು. ಹಣ ಕೊಡ್ತಾರೆ ಅಂದ್ರೆ ಏನು ಬೇಕಾದ್ರೂ ಮಾಡ್ತೀರೇನ್ರಿ? ಶೇಮ್ ಅನ್ಸಲ್ವಾ? ಛೇ.